ಸೊ ಈಗಾಗಲೇ ಹೇಳಿದಂತೆ ರಾಜ್ಯದಲ್ಲಿ ಈ ಡೆಂಘಿ ಕೇಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ದಿನ ಕಳೆದಂತೆ ಕೇಸ್ಗಳ ಸಂಖ್ಯೆ ಏರಿಕೆ ಆಗ್ತಾನೆ ಇದೆ, ಕಡಿಮೆ ಆಗ್ತಾ ಇಲ್ಲ. ಈ ನಡುವೆ ಆರೋಗ್ಯ ಇಲಾಖೆ ಕೂಡ ಈ ವಿಚಾರದಲ್ಲಿ ಅಲರ್ಟ್ ಆಗಿದೆ. ಕೆಲವು ಖಾಸಗಿ ಆಸ್ಪತ್ರೆಯವರು ಈ ಡೆಂಘಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇಕಾಬಿಟ್ಟಿ ಜನರ ಹತ್ರ ದುಡ್ಡು ತಗೋತಾ ಇದ್ದಾರಲ್ಲ, ಇದಕ್ಕೆ ಕಡಿವಾಣ ಹಾಕೋದಕ್ಕೆ ಮುಂದಾಗಿದೆ. ಹಾಗೆಯೇ ಮೆಟ್ರೋ ನಿಲ್ದಾಣಗಳಲ್ಲಿ ಕೂಡ ಔಷಧಿ ಸಿಂಪಡಣೆಗೆ ಮುಂದಾಗಿದೆ. ಸೊ ಏನೇನು ಕ್ರಮಗಳು ಹಾಗಾದ್ರೆ ಅನ್ನೋದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ರಾಜ್ಯದಲ್ಲಿ ಡೆಂಗಿ ಆರ್ಭಟ, ಆರೋಗ್ಯ ಇಲಾಖೆ ಅಲರ್ಟ್. ಶೀಘ್ರದಲ್ಲೇ ಡೆಂಗಿಗೆ ಚಿಕಿತ್ಸೆ ದರ ನಿಗದಿ. ಖಾಸಗಿ ಆಸ್ಪತ್ರೆಗಳಲ್ಲೂ ಡೆಂಗಿ ಟೆಸ್ಟಿಂಗ್ಗೆ ಸರ್ಕಾರದಿಂದಲೇ ದರ ನಿಗದಿ. ರಾಜ್ಯದಲ್ಲಿ ಡೆಂಗಿ ಆತಂಕ ಹೆಚ್ಚಾಗ್ತಾನೆ ಇದೆ. ಬೆಂಗಳೂರಿನಲ್ಲಿ ಈಗಾಗಲೇ 1000 ಪಾಸಿಟಿವ್ ಪ್ರಕರಣಗಳ ಸಂಖ್ಯೆ ಜಾಸ್ತಿಯಾಗಿದ್ರೆ ಇತರೆ ಜಿಲ್ಲೆಗಳಲ್ಲೂ 100ರ ಗಡಿಗಳನ್ನ ದಾಟಿ ಅಬ್ಬರಿಸ್ತಾ ಇದೆ. ಈ ಬೆನ್ನಲ್ಲೇ ರೋಗ ಕಂಟ್ರೋಲ್ಗಾಗಿ ಅಲರ್ಟ್ ಆಗಿರುವಂತಹ ಆರೋಗ್ಯ ಇಲಾಖೆ ನಿನ್ನೆಷ್ಟೇ ಮಹತ್ವದ ಮೀಟಿಂಗ್ ಮಾಡುವ ಮೂಲಕ ಅಗತ್ಯ ಕ್ರಮಗಳನ್ನು ಕೈಗೊಂಡಿದೆ. ಈ ಪೈಕಿ ಖಾಸಗಿ ಆಸ್ಪತ್ರೆಗಳ ವಿಚಾರವಾಗಿ ಮಹತ್ವದ ನಿರ್ಧಾರ ಕೈಗೊಂಡಿದ್ದು, ರೋಗದ ಅಬ್ಬರದ ನಡುವೆ ಬೇಕಾಬಿಟ್ಟಿ ದರ ನಿಗದಿ ಮಾಡುವ ಖಾಸಗಿ ಆಸ್ಪತ್ರೆಗಳಿಗೆ ಬ್ರೇಕ್ ಹಾಕೋಕೆ ಮುಂದಾಗಿದೆ. ಡೆಂಗಿ ಪ್ರಕರಣಗಳ ಟೆಸ್ಟಿಂಗ್ಗೆ ಖಾಸಗಿ ಆಸ್ಪತ್ರೆಗಳಿಗೂ ದರ ನಿಗದಿ ಮಾಡುವಂತೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಆರೋಗ್ಯ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ನಿನ್ನೆ ನಡೆದ ಡೆಂಗಿ ನಿಯಂತ್ರಣ ಕುರಿತು ಬಿಬಿಎಂಪಿ, ಗ್ರಾಮೀಣಾಭಿವೃದ್ಧಿ ಹಾಗೂ ಆರೋಗ್ಯ ಇಲಾಖೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಸಚಿವರು ಬುಧವಾರ ಅಂದ್ರೆ ಇಂದು ದರ ನಿಗದಿ ಕುರಿತು ಸುತ್ತೋಲೆ ಹೊರಡಿಸುವುದಾಗಿ ತಿಳಿಸಿದ್ದಾರೆ. ಈಗಾಗಲೇ ಅನೇಕ ಖಾಸಗಿ ಆಸ್ಪತ್ರೆಗಳು ಆತಂಕದ ನಡುವೆಯೂ ಬೇಕಾಬಿಟ್ಟಿ ದರ ನಿಗದಿ ಮಾಡ್ತಾ ಇದ್ದು, ಸಾಮಾನ್ಯ ಜನ ವಿಧಿ ಇಲ್ಲದೆ ಭೀತಿಯಲ್ಲೇ ಕೇಳಿದಷ್ಟು ಹಣ ಕೊಟ್ಟು ಟೆಸ್ಟಿಂಗ್ ಮಾಡಿಸಿಕೊಳ್ತಾ ಇದ್ರು. ಸದ್ಯ ಎಲ್ಲದಕ್ಕೂ ಕಡಿವಾಣ ಹಾಕೋಕೆ ಮುಂದಾಗಿರುವ ಆರೋಗ್ಯ ಇಲಾಖೆ ಖಾಸಗಿ ಆಸ್ಪತ್ರೆಗಳಿಗೆ 1,000ದ ಒಳಗೆ ದರ ನಿಗದಿ ಮಾಡುವ ಸಾಧ್ಯತೆ ಇದೆ ಎಂದು ಈ ಬಗ್ಗೆ ಸುತ್ತೋಲೆ ಹೊರಡಿಸಲಿರುವ ಆರೋಗ್ಯ ಇಲಾಖೆ ಈ ವಾರದ ಒಳಗೆ ದರವನ್ನ ಕೂಡ ನಿಗದಿ ಮಾಡುವ ಸಾಧ್ಯತೆ ಇದೆ. ದರ ಫಿಕ್ಸ್ ಮಾಡೋದ್ರ ಬಗ್ಗೆ ಚರ್ಚೆ ಮಾಡಲಿಲ್ಲ. ನಾವು ಡೆಂಗಿಗೆ ಇದುವರೆಗೂ ಮಾಡಿಲ್ಲ. ನೋಡೋಣ, ಬೇಕಾದ್ರೆ ಚೆಕ್ಅಪ್ ಮಾಡ್ತೀವಿ. ವಿ ವಿಲ್ ಲುಕ್ ಇಂಟು ಇಟ್. ನೋಡೋಣ, ಆ ತರ ಇದ್ರೆ ಏರುಪೇರು ಇದ್ರೆ ಮಾಡೋಣ. ಡೆಂಗಿ ಆತಂಕ, ಮೆಟ್ರೋ ಸ್ಟೇಷನ್ಗಳಲ್ಲಿ ಔಷಧಿ ಸಿಂಪಡಣೆ. ಇನ್ನು ಆರೋಗ್ಯ ಇಲಾಖೆ ಅಲರ್ಟ್ ನಡುವೆ ಸಾರ್ವಜನಿಕ ಸಾರಿಗೆ ಬಳಸೋರು ಕೂಡ ಡೆಂಗಿ ಆತಂಕ ಕಾಡ್ತಾ ಇದೆ. ಜೊತೆಗೆ ಬೆಂಗಳೂರಿನ ಪರಿಸ್ಥಿತಿ ಕೂಡ ಜನರನ್ನ ಭಯ ಬೀಳಿಸ್ತಾ ಇದ್ದು, ಇದೇ ಕಾರಣಕ್ಕೆ ಬಿಎಂಆರ್ಸಿಎಲ್ ಕೂಡ ಪ್ರಯಾಣಿಕರ ಭೀತಿ ದೂರ ಮಾಡೋ ನಿಟ್ಟಿನಲ್ಲಿ ಮುಂದಾಗಿದೆ. ನಗರದ ಪ್ರತಿ ಮೆಟ್ರೋ ಸ್ಟೇಷನ್ಗಳಲ್ಲೂ ಕಡ್ಡಾಯವಾಗಿ ದಿನಕ್ಕೆ 2 ಬಾರಿ ಸೊಳ್ಳೆ ಔಷಧಿ ಸಿಂಪಡಣೆ, ನಿಲ್ದಾಣ ಅಕ್ಕಪಕ್ಕ ಸ್ವಚ್ಛತೆ ಕಾಪಾಡೋದು, ನಿಲ್ದಾಣಗಳಲ್ಲಿ ಮಳೆ ನೀರು ನಿಲ್ಲದಂತೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಕೂಡಲೇ ಸೂಚನೆಯನ್ನು ಕೊಡಲಾಗಿದೆ. ನಮ್ಮ ಆಫೀಸ್ಗಳಲ್ಲಿ ಎಲ್ಲರ ನೀರು ನಿಂತಿರೋ ಜಾಗಗಳಿರ್ಬೋದು, ಇಲ್ಲ ಇದಿರ್ಬೋದು, ಅದಕ್ಕೆಲ್ಲ ನಾವು ಒಂದು ಸ್ವಲ್ಪ ಅವೇರ್ನೆಸ್ ಮಾಡಿ ನಮ್ಮ ವತಿಯಿಂದ ಏನೇನು ಮಾಡ್ಬೋದು ಅದು ಕೂಡ ಮಾಡ್ತಾ ಇದ್ದಾರೆ. ನಮ್ಮ ಸ್ಟೇಕ್ ಹೋಲ್ಡರ್ಸ್ ಏನಿದ್ದಾರೆ, BBMP ಅವ್ರು ಆಲ್ರೆಡಿ ಕೂಡ ಈ ಕೆಲಸಗಳು ಮಾಡ್ತಾ ಇದ್ದಾರೆ. ಸಂಪರ್ಣೆ ಮಾಡೋದು ಇದೆಲ್ಲ ಮಾಡ್ತಾ ಇದ್ದಾರೆ. ಸ್ಟೇಷನ್ಗಳಲ್ಲಿ ಬರೋದು ಕಡಿಮೆ, ಯಾಕಂದರೆ ನಮ್ಮ ಅಂಡರ್ಗ್ರೌಂಡ್ ಸ್ಟೇಷನೆಲ್ಲ AC ಇರ್ತದೆ. ಆಮೇಲೆ ಓವರ್ ಹೆಡ್ ಸ್ಟೇಷನಲ್ಲೂ ಕೂಡ ಟ್ರೈನ್ ಮೂವ್ಮೆಂಟ್ ಇರೋದ್ರಿಂದ, ಗಾಳಿ ಜಾಸ್ತಿ ಇರೋದ್ರಿಂದ ಅಲ್ಲೂ ಕೂಡ ಬರುವಂಥ ಚಾನ್ಸಸ್ ಭಾರಿ ಕಡಿಮೆ. ಒಟ್ಟಾರೆ ಆರೋಗ್ಯ ಇಲಾಖೆ ಮತ್ತು ಬಿಎಂಆರ್ಸಿಎಲ್ ರೋಗ ನಿಯಂತ್ರಣ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದು, ಜನ ಕೂಡ ಎಚ್ಚರಿಕೆ ವಹಿಸಬೇಕಾಗಿದೆ. ಲೋಕೇಶ್ ಜೊತೆ ರಾಘು, ಪಬ್ಲಿಕ್ ಟಿವಿ, ಬೆಂಗಳೂರು.